ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಲ್ಲಿನ ಕೆಲಸದಲ್ಲಿ ಬಳಸುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಗುರುತಿಸಲಿದ್ದೇವೆ. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಕಲ್ಲುಗಳಲ್ಲಿ ಬಳಸುವ ಕೈ ಉಪಕರಣಗಳನ್ನು ಗುರುತಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ಕಾರ್ಯ 1: ಕಲ್ಲಿನಲ್ಲಿ ಬಳಸುವ ಸಾಧನಗಳನ್ನು ಗುರುತಿಸುವುದು ಮತ್ತು ಅವುಗಳ ಉಪಯೋಗಗಳನ್ನು ಅರ್ಥ ಮಾಡಿಕೊಳ್ಳುವುದು. ನೇರ ಅಂಚು. ಸ್ಟ್ರೇಟ್ ಎಡ್ಜ್ ತೋರಿಕೆಯಲ್ಲಿ ಸರಳವಾಗಿದ್ದರೂ ಮೇಸನ್ ಟೂಲ್ ಕಿಟ್ನಲ್ಲಿ ಬಹುಕ್ರಿಯಾತ್ಮಕ ಸಾಧನವಾಗಿದೆ. ಚೌಕಾಕಾರವನ್ನು ಪರಿಶೀಲಿಸುವುದು ಅದರ ಪ್ರಾಥಮಿಕ ಕಾರ್ಯವಾಗಿದ್ದರೂ ಇದು ನಿರ್ಮಾಣ ಪ್ರಕ್ರಿಯೆಯ ಉದ್ದಕ್ಕೂ ಆಶ್ಚರ್ಯಕರ ಶ್ರೇಣಿಯ ಬಳಕೆಯನ್ನು ನೀಡುತ್ತದೆ. ಮೇಲ್ಮೈಗಳ ಸಮತಲತೆಯನ್ನು ನಿರ್ಣಯಿಸುವುದು ಮತ್ತು ಹೆಚ್ಚುವರಿ ಪ್ಲಾಸ್ಟರಿಂಗ್ ಅನ್ನು ಲೆವೆಲಿಂಗ್ ಮತ್ತು ತೆಗೆದುಹಾಕುವುದು. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ನೇರ ಅಂಚನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅದರ ನಿಖರತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ದೋಷಗಳು, ಬಾಗುವಿಕೆಗಳು ಅಥವಾ ಹಾನಿಗಾಗಿ ನೇರ ಅಂಚನ್ನು ಪರೀಕ್ಷಿಸಿ. ಸ್ಪಿರಿಟ್ ಮಟ್ಟ. ಕಲ್ಲಿನ ಕೆಲಸದಲ್ಲಿ ಸ್ಪಿರಿಟ್ ಮಟ್ಟಗಳು ಅನಿವಾರ್ಯ ಸಾಧನಗಳಾಗಿವೆ. ನಿಖರವಾದ ಅಳತೆಗಳನ್ನು ನೀಡುತ್ತವೆ ಮತ್ತು ವಿವಿಧ ಕಾರ್ಯಗಳಲ್ಲಿ ನಿಖರತೆಯನ್ನು ಖಾತ್ರಿಪಡಿಸುತ್ತವೆ. ಸ್ಪಿರಿಟ್ ಮಟ್ಟಗಳ ಕೆಲವು ಕಾರ್ಯಚಟುವಟಿಕೆಗಳು ಸೇರಿವೆ: ಇಳಿಜಾರುಗಳಿಗಾಗಿ ಮೇಲ್ಮೈಗಳನ್ನು ಪರಿಶೀಲಿಸುವುದು ಮತ್ತು ಚಪ್ಪಟೆತನ ಅಥವಾ ಏಕರೂಪದ ಮಟ್ಟಕ್ಕಾಗಿ ಮೇಲ್ಮೈಗಳನ್ನು ಪರಿಶೀಲಿಸುವುದು. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ಸ್ಪಿರಿಟ್ ಮಟ್ಟವನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಗಾಜಿನಂತಹ ದುರ್ಬಲವಾದ ವಸ್ತುಗಳಿಂದ ಮಾಡಲ್ಪಟ್ಟಿದ್ದರೆ ಮಟ್ಟವನ್ನು ಬೀಳಿಸುವುದು ಅಥವಾ ತಪ್ಪಾಗಿ ನಿರ್ವಹಿಸುವುದನ್ನು ತಪ್ಪಿಸಿ. ಬೋಟ್ ಮಟ್ಟ. ಬೋಟ್ ಮಟ್ಟಗಳು ಕಾಂಪ್ಯಾಕ್ಟ್ ಮತ್ತು ಬಳಸಲು ಸುಲಭವಾಗಿದೆ. ಮಟ್ಟ ಮತ್ತು ಜೋಡಣೆಗೆ ಸಂಬಂಧಿಸಿದ ವಿವಿಧ ಕಾರ್ಯಗಳಿಗಾಗಿ ಮೇಸನ್ ಕೆಲಸದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೋಣಿ ಮಟ್ಟಗಳ ಕೆಲವು ಕಾರ್ಯಚಟುವಟಿಕೆಗಳು ಸೇರಿವೆ. ಹಾಕಿದ ನಂತರ ಫ್ಲಾಟ್ನೆಸ್ ಅಥವಾ ಕೊಳಾಯಿ ಫಿಟ್ಟಿಂಗ್ಗಳ ಏಕರೂಪದ ಮಟ್ಟವನ್ನು ಪರಿಶೀಲಿಸಲಾಗುತ್ತಿದೆ. ಇಳಿಜಾರುಗಳಿಗಾಗಿ ಮೇಲ್ಮೈಗಳನ್ನು ಪರಿಶೀಲಿಸಲಾಗುತ್ತಿದೆ. ಹಾಕಿದ ನಂತರ ಇಟ್ಟಿಗೆಗಳ ಸಮತಟ್ಟಾದ ಅಥವಾ ಏಕರೂಪದ ಮಟ್ಟವನ್ನು ಪರಿಶೀಲಿಸುವುದು. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ದೋಣಿ ಮಟ್ಟವನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅಸಮ ಇಳಿಜಾರು ಅಥವಾ ಮೃದುವಾದ ಮೇಲ್ಮೈಗಳಲ್ಲಿ ಮಟ್ಟವನ್ನು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಇದು ಅಳತೆಗಳ ನಿಖರತೆಯ ಮೇಲೆ ಪರಿಣಾಮ ಬೀರಬಹುದು. ಪ್ಲಂಬ್ ಬಾಬ್. ಪ್ಲಂಬ್ ಬಾಬ್ ಅನ್ನು ಪ್ಲಮ್ಮೆಟ್ ಎಂದೂ ಕರೆಯುತ್ತಾರೆ. ಇದು ಮೇಸನ್ ಟೂಲ್ ಕಿಟ್ನಲ್ಲಿ ಸರಳವಾದ ಇನ್ನೂ ಅಗತ್ಯವಾದ ಸಾಧನವಾಗಿದೆ. ನಿರ್ಮಾಣ ಪ್ರಕ್ರಿಯೆಯ ಉದ್ದಕ್ಕೂ ಲಂಬ ನಿಖರತೆಯನ್ನು ಖಾತ್ರಿಪಡಿಸುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪ್ಲಂಬ್ ಬಾಬ್ನ ಕೆಲವು ಕಾರ್ಯಚಟುವಟಿಕೆಗಳು ಸೇರಿವೆ. ಹಾಕಿದ ನಂತರ ಇಟ್ಟಿಗೆಗಳ ಲಂಬ ನಿಖರತೆಯನ್ನು ಪರಿಶೀಲಿಸಲಾಗುತ್ತಿದೆ. ಗೋಡೆಗಳ ಲಂಬ ಜೋಡಣೆಯನ್ನು ಪರಿಶೀಲಿಸಲಾಗುತ್ತಿದೆ. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ಪ್ಲಂಬ್ ಬಾಂಬ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ತೂಕವನ್ನು ಸ್ಪ್ರಿಂಗ್ಗೆ ಸುರಕ್ಷಿತವಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ಲಂಬ್ ರೂಲ್. ಪ್ಲಂಬ್ ರೂಲ್ ಟೂಲ್ ಅನ್ನು ಪ್ಲಂಬ್ ಲೈನ್ ಎಂದೂ ಕರೆಯುತ್ತಾರೆ. ಇದು ಲಂಬ ಸಮತಲವನ್ನು ನಿರ್ಧರಿಸಲು ಬಳಸುವ ಸಾಧನವಾಗಿದೆ. ಪ್ಲಂಬ್ ನಿಯಮ ಉಪಕರಣಗಳನ್ನು ಬಳಸಲಾಗುತ್ತದೆ. ಬಾವಿಗಳು ಮತ್ತು ಶಾಫ್ಟ್ಗಳ ಆಳವನ್ನು ಅಳೆಯಿರಿ. ಗೋಡೆಗಳ ಲಂಬ ಜೋಡಣೆಯನ್ನು ಪರಿಶೀಲಿಸಲಾಗುತ್ತಿದೆ. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ಪ್ಲಂಬ್ ನಿಯಮವನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅದನ್ನು ಇರಿಸುವ ಮೇಲ್ಮೈ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲಾಕ್ ಟ್ರಾವೆಲ್. ಬ್ಲಾಕ್ ಟ್ರಾವೆಲ್ ಅನ್ನು ಮೇಸನ್ ಟ್ರಾವೆಲ್ ಎಂದೂ ಕರೆಯುತ್ತಾರೆ. ಇದು ಇಟ್ಟಿಗೆಗಳು ಮತ್ತು ಕಾಂಕ್ರೀಟ್ ಬ್ಲಾಕ್ಗಳ ಮೇಲೆ ಗಾರೆಗಳನ್ನು ಹರಡಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸಾಧನವಾಗಿದೆ. ಬ್ಲಾಕ್ ಟ್ರಾವೆಲ್ನ ಕೆಲವು ಕಾರ್ಯಚಟುವಟಿಕೆಗಳು ಸೇರಿವೆ: ಸ್ಕೂಪಿಂಗ್ ಮತ್ತು ಗಾರೆ ಸಮವಾಗಿ ಹರಡುವುದು. ಇಟ್ಟಿಗೆ ಗಾರೆ ಹಾಸಿಗೆಗೆ ಸರಿಯಾಗಿ ಅಂಟಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು. ಹೆಚ್ಚುವರಿ ಗಾರೆ ತೆಗೆಯುವುದು. ಬಿಗಿಯಾದ ಸ್ಥಳಗಳಿಗೆ ಹೊಂದಿಕೊಳ್ಳಲು ಬ್ಲಾಕ್ಗಳನ್ನು ಕತ್ತರಿಸುವುದು. ಮುನ್ನೆಚ್ಚರಿಕೆ: ಕಲ್ಲಿನ ಕೆಲಸದಲ್ಲಿ ಬ್ಲಾಕ್ ಟ್ರಾವೆಲ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಆಕಸ್ಮಿಕ ಕಡಿತ ಅಥವಾ ಗಾಯಗಳನ್ನು ತಡೆಗಟ್ಟಲು ಟ್ರೋವೆಲ್ ಬ್ಲೇಡ್ನ ಚೂಪಾದ ಅಂಚುಗಳ ಬಗ್ಗೆ ಗಮನವಿರಲಿ. ಜಾಯಿಂಟಿಂಗ್ ಬೋರ್ಡ್. ಜಾಯಿಂಟಿಂಗ್ ಬೋರ್ಡ್ ಎನ್ನುವುದು ನಿರ್ಮಾಣ ಪ್ರಕ್ರಿಯೆಯಲ್ಲಿ ಗಾರೆ ಬೀಳದಂತೆ ತಡೆಯಲು ವಿನ್ಯಾಸಗೊಳಿಸಿದ ಅಮೂಲ್ಯವಾದ ಕಲ್ಲಿನ ಸಾಧನವಾಗಿದೆ. ಇದು ಸಹಾಯ ಮಾಡುತ್ತದೆ. ಇಟ್ಟಿಗೆಗಳ ನಡುವೆ ಸ್ತರಗಳನ್ನು ತುಂಬಿಸಿ ಗಾರೆ ಸಮವಾಗಿ ಹರಡಿ ಗಾರೆ ಬೀಳದಂತೆ ತಡೆಯಿರಿ.
ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಜಾಯಿಂಟಿಂಗ್ ಬೋರ್ಡ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಜಾಯಿಂಟಿಂಗ್ ಬೋರ್ಡ್ ಅನ್ನು ಗಾರೆಯೊಂದಿಗೆ ಓವರ್ಲೋಡ್ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಇದು ನಿಯಂತ್ರಿಸಲು ಕಷ್ಟವಾಗಬಹುದು ಮತ್ತು ಅಸಮ ಮೇಲ್ಮೈಗಳಿಗೆ ಕಾರಣವಾಗಬಹುದು. ಸ್ಟೀಲ್ ಸ್ಕ್ವೇರ್. ಉಕ್ಕಿನ ಚೌಕ. ಕಲ್ಲಿನ ಕೆಲಸದಲ್ಲಿ ನಿರ್ಣಾಯಕ ಸಾಧನವಾದ ಉಕ್ಕಿನ ಚೌಕವು ಹಲವಾರು ಉದ್ದೇಶಗಳನ್ನು ಪೂರೈಸುತ್ತದೆ. ಇದು ಮೂಲೆಗಳು ಪರಿಪೂರ್ಣ 90 ಡಿಗ್ರಿ ಕೋನಗಳನ್ನು ಮಾಡುವುದನ್ನು ಖಚಿತಪಡಿಸುತ್ತದೆ. ಇಟ್ಟಿಗೆಗಳು ಮತ್ತು ಬ್ಲಾಕ್ಗಳಿಗೆ ನಿಖರವಾದ ಕತ್ತರಿಸುವಿಕೆಯನ್ನು ಮಾರ್ಗದರ್ಶಿಸುತ್ತದೆ. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಉಕ್ಕಿನ ಚೌಕವನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅದರ ನಿಖರತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ದೋಷಗಳು, ಬಾಗುವಿಕೆಗಳು ಅಥವಾ ಹಾನಿಗಾಗಿ ಉಕ್ಕಿನ ಚೌಕವನ್ನು ಪರೀಕ್ಷಿಸಿ. ಗೇಜ್ ರಾಡ್ ಅಥವಾ ನಿಯಮ. ಗೇಜ್ ನಿಯಮವು ಕಲ್ಲಿನ ಕೆಲಸದಲ್ಲಿ ಮೂಲಭೂತ ಸಾಧನವಾಗಿದೆ. ವಿವಿಧ ಕಾರ್ಯಗಳಲ್ಲಿ ಬಹುಮುಖತೆ ಮತ್ತು ನಿಖರತೆಯನ್ನು ನೀಡುತ್ತದೆ. ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಗೋಡೆಗಳ ದಪ್ಪವನ್ನು ಪರಿಶೀಲಿಸಿ ಮಟ್ಟ ಮತ್ತು ಸ್ಪ್ರಿಂಗ್ ಲೆವೆಲ್. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಗೇಜ್ ನಿಯಮವನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅಂಚುಗಳು ಅಥವಾ ಗುರುತುಗಳಿಗೆ ಹಾನಿಯಾಗದಂತೆ ತಡೆಯಲು ನಿಯಮವನ್ನು ಬಿಡುವುದು ಅಥವಾ ತಪ್ಪಾಗಿ ನಿರ್ವಹಿಸುವುದನ್ನು ತಪ್ಪಿಸಿ. ರೇಖೆಗಳು ಮತ್ತು ಪಿನ್ಗಳು. ಕಲ್ಲಿನ ಕೆಲಸದಲ್ಲಿ ರೇಖೆಗಳು ಮತ್ತು ಪಿನ್ಗಳು ನಿಖರತೆ, ಜೋಡಣೆ ಮತ್ತು ಸರಿಯಾದ ವಿನ್ಯಾಸವನ್ನು ಸಾಧಿಸಲು ಅಗತ್ಯವಾದ ಸಾಧನಗಳಾಗಿವೆ. ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇಟ್ಟಿಗೆಗಳು ಅಥವಾ ಬ್ಲಾಕ್ಗಳನ್ನು ಜೋಡಿಸಲು ದೃಶ್ಯ ಮಾರ್ಗದರ್ಶಿಯಾಗಿ, ಉತ್ತಮವಾಗಿ ಜೋಡಿಸಲಾದ ಗೋಡೆಗಳನ್ನು ನಿರ್ಮಿಸಲು ಮಾರ್ಗದರ್ಶಿಯಾಗಿ ಬಳಸಲಾಗುತ್ತದೆ. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಲೈನ್ ಮತ್ತು ಪಿನ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ರೇಖೆಯು ಬಲವಾದ ಮತ್ತು ಬಾಳಿಕೆ ಬರುವಂತಹದ್ದಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಪಿನ್ಗಳು ನೇರವಾಗಿರುತ್ತವೆ ಮತ್ತು ಬಾಗುವಿಕೆ ಅಥವಾ ವಿರಾಮಗಳಿಂದ ಮುಕ್ತವಾಗಿರುತ್ತವೆ. ಕಾರ್ನರ್ ಬ್ಲಾಕ್ಗಳು. ಮರದ ಮೂಲೆಯ ಬ್ಲಾಕ್ಗಳನ್ನು ಅನೇಕ ಉದ್ದೇಶಗಳಿಗಾಗಿ ಕಲ್ಲಿನ ಕೆಲಸದಲ್ಲಿ ಆಗಾಗ್ಗೆ ಬಳಸಲಾಗುತ್ತದೆ. ಇವುಗಳ ಸಹಿತ ಕಟ್ಟಡಗಳ ಮೂಲೆಯನ್ನು ಸರಿಯಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ದುರ್ಬಲ ಕೀಲುಗಳನ್ನು ಬೆಂಬಲಿಸಲು ಮಾರ್ಗದರ್ಶಿಯಾಗಿ ಬಳಸಲಾಗುತ್ತಿದೆ. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಕಾರ್ನರ್ ಬ್ಲಾಕ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಬ್ಲಾಕ್ಗಳನ್ನು ಬೀಳಿಸುವುದನ್ನು ಅಥವಾ ತಪ್ಪಾಗಿ ನಿರ್ವಹಿಸುವುದನ್ನು ತಪ್ಪಿಸಿ. ಟಿಂಗಲ್ ಪ್ಲೇಟ್. ಜುಮ್ಮೆನ್ನಿಸುವಿಕೆ ತಟ್ಟೆಯು ಸಣ್ಣ ಲೋಹದ ತಟ್ಟೆಯಾಗಿದ್ದು ಗೆರೆಗಳು ಕುಗ್ಗದಂತೆ ತಡೆಯಲು ಕಲ್ಲಿನ ಕೆಲಸದಲ್ಲಿ ಬಳಸಲಾಗುತ್ತದೆ. ಇದನ್ನು ಬಳಸಲಾಗುತ್ತದೆ ಒಂದು ಸಾಲಿನ ಕುಗ್ಗುವಿಕೆಯನ್ನು ಸರಿಪಡಿಸಲು. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಟಿಂಗಲ್ ಪ್ಲೇಟ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕಲೆ ಅಥವಾ ತುಕ್ಕು ತಡೆಯಲು ಯಾವುದೇ ಹೆಚ್ಚುವರಿ ಗಾರೆ ಅಥವಾ ಗ್ರೌಟ್ ಅನ್ನು ತಕ್ಷಣವೇ ತೆಗೆದುಹಾಕಿ. ಬಾಲ್ಸ್ಟರ್ಸ್. ಬಾಲ್ಸ್ಟರ್ಸ್ ಅನ್ನು ಕಲ್ಲಿನ ಕೆಲಸದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಇಟ್ಟಿಗೆಗಳನ್ನು ಕತ್ತರಿಸುವುದು, ಸ್ಲೈಸಿಂಗ್ ಗಾರೆ ಹಾಸಿಗೆಗಳು. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಬೋಲ್ಟರ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಆಕಸ್ಮಿಕ ಗಾಯಗಳನ್ನು ತಡೆಗಟ್ಟಲು ನಿಮ್ಮ ದೇಹದಿಂದ ಯಾವಾಗಲೂ ಬೋಲ್ಟರ್ ಅನ್ನು ಹೊಡೆಯಿರಿ. ಕ್ಲಬ್ ಹ್ಯಾಮರ್. ಕ್ಲಬ್ ಸುತ್ತಿಗೆಗಳು ಚಿಕ್ಕ ಹ್ಯಾಂಡಲ್ ಮತ್ತು ಸಣ್ಣ ತಲೆಯನ್ನು ಹೊಂದಿರುತ್ತವೆ ಮತ್ತು ಸಾಮಾನ್ಯವಾಗಿ ಇರುತ್ತವೆ. ಇಟ್ಟಿಗೆಗಳನ್ನು ಕತ್ತರಿಸಲು ಬೋಲ್ಸ್ಟರ್ ಜೊತೆಗೆ ಬಳಸಲಾಗುತ್ತದೆ. ಕೀಲುಗಳಿಂದ ಗಾರೆ ತೆಗೆದುಹಾಕಲು ಸಹಾಯ ಮಾಡಿ. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಕ್ಲಬ್ ಹ್ಯಾಮರ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಹ್ಯಾಮರ್ ಹೆಡ್ನೊಂದಿಗೆ ಆಕಸ್ಮಿಕ ಸಂಪರ್ಕವನ್ನು ತಪ್ಪಿಸಲು ನಿಮ್ಮ ಕೈಗಳನ್ನು ಹೊಡೆಯುವ ವಲಯದಿಂದ ದೂರವಿಡಿ. ಸ್ಕಚ್. ಸ್ಕಚ್ ಸುತ್ತಿಗೆಯು ಇಟ್ಟಿಗೆಗಳನ್ನು ಕತ್ತರಿಸಲು, ಗಾರೆ ತೆಗೆಯಲು ಮತ್ತು ಇಟ್ಟಿಗೆಗಳನ್ನು ಡ್ರೆಸ್ಸಿಂಗ್ ಮಾಡಲು ಕಲ್ಲಿನ ಕೆಲಸದಲ್ಲಿ ಬಳಸಲಾಗುವ ಸಾಧನವಾಗಿದೆ. ಇದನ್ನು ಬಳಸಲಾಗುತ್ತದೆ ಇಟ್ಟಿಗೆ ಮತ್ತು ಬ್ಲಾಕ್ ಅನ್ನು ಟ್ರಿಮ್ ಮಾಡಿ ಅಥವಾ ಕತ್ತರಿಸಿ. ಇಟ್ಟಿಗೆ ಮೇಲ್ಮೈಗಳಿಂದ ಹಳೆಯ ಅಥವಾ ಹೆಚ್ಚುವರಿ ಗಾರೆ ತೆಗೆದುಹಾಕಿ. ಮುನ್ನೆಚ್ಚರಿಕೆ. ಕಲ್ಲಿನ ಕೆಲಸದಲ್ಲಿ ಸ್ಕಚ್ ಹ್ಯಾಮರ್ ಅನ್ನು ಬಳಸುವಾಗ ಸುರಕ್ಷತೆ, ನಿಖರತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಬಲವಂತವಾಗಿ ಸುತ್ತಿಗೆಯನ್ನು ಸ್ವಿಂಗ್ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಇದು ತಪ್ಪಾದ ಹೊಡೆತಗಳಿಗೆ ಕಾರಣವಾಗಬಹುದು. ಪುನರಾವರ್ತನೆ. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದೇನೆಂದರೆ ಕಲ್ಲಿನಲ್ಲಿ ಬಳಸುವ ಕೈ ಉಪಕರಣಗಳನ್ನು ಗುರುತಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.